ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ರಾಗಿ ಮುದ್ದೆ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ನೋಡೋಣ. ಹಿಂದಿನ ಒಂದು ತರಗತಿಯಲ್ಲಿ ಈ ರಾಗಿ ಅಂತಂದರೆ ಎರಡು ನೆನಪಾಗ್ತವೆ ಅಂತ ಹೇಳಿದ್ದಾರೆ ಲೇಖಕರು. ಯಾವ್ಯಾವಪ್ಪ ಅಂದರೆ, ಒಂದು ಬಡತನ, ಇನ್ನೊಂದು ಕನ್ನಡತನ ಅನ್ನುವಂಥದ್ದು. ಬಡತನ ಹೇಗೆ ನೆನಪಾಗ್ತದೆ ಅಂತಂದರೆ, ಆಗಿನ ಕಾಲದ ಬಡವರಿಗೆಲ್ಲ ಏನು ಮೂಲಾಧಾರ ಅಂದರೆ ಊಟದ ಮೂಲ ಯಾವುದಾಗಿತ್ತಪ್ಪ ಅಂದ್ರೆ ರಾಗಿನೇ ಆಗಿತ್ತು ಅನ್ನುವಂಥದ್ದು. ಅಂದರೆ ಕಡಿಮೆ ದರದೊಳಗೆ ಸಿಗುವಂಥ, ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು, ಹೊಟ್ಟೆ ತುಂಬ ಊಟ, ಮತ್ತು ಅದೇನಾಗೋದಿಲ್ಲ ಅಂತ ಬೇಗನೆ ಹಸಿವು ಆಗೋದಿಲ್ಲ. ಮುದ್ದೆ, ರಾಗಿ ಮುದ್ದೆಯನ್ನು ಊಟ ಮಾಡಿಬಿಟ್ರೆ ಹಸಿವು ಬೇಗ ಆಗೋದಿಲ್ಲ ಅನ್ನುವಂಥದ್ದು. ಹೀಗಾಗಿ ಒಂದು ಏನು ಅಂತಂದ್ರೆ ಬಡತನ ನೆನಪಾಗ್ತದೆ. ಅದಕ್ಕೆ ಒಂದು ಎರಡು ಉದಾಹರಣೆ ಕೊಟ್ಟಿದ್ದಾರೆ. ಆಗಿನ ಕಾಲದೊಳಗೆ ಕೆಲಸಕ್ಕೆಲ್ಲ ಬಂದ್ರಪ್ಪ ಅಂದ್ರೆ ಮನೆ ಹೊಡಿತಿ ಮಧ್ಯಾಹ್ನಕ್ಕೆ ಏನು ಮಾಡ್ತಾರೆ, ಬುತ್ತಿಗಂಡು ತರ್ತಿದ್ಲು. ಆ ಬುತ್ತಿಗಂಟಂದು ಎಲ್ಲರ ಕೈಯಾಗ ಒಂದೊಂದು ಮುದ್ದೆ ಗುಂಡನ್ನು ಕೊಟ್ಟು ನಂತರ ಅದನ್ನು ಅದಿಮಿ ಬಟ್ಟಲು ಆಕಾರ ಮಾಡಿದಾಗ ಅದರೊಳಗನ ಸಾರು ಹಾಕ್ತಿದ್ರು. ಹೀಗೆ ಒಂದೆರಡು ಮುದ್ದೆಯನ್ನು ಉಂಡ್ರಪ್ಪ ಅಂತಂದ್ರೆ ಸಂಜೆವರೆಗೆ ಏನು ಮಾಡ್ತಿದ್ರು, ಮೈ ಮುರಿದು ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಹಸಿವು ಅನ್ನೋದು ಆಗ್ತಿದ್ದಿಲ್ಲ ಅನ್ನುವಂಥದ್ದು. ಇನ್ನೊಂದು ಯಾರು ಕರಿಯ ಕಸಮಸರಿ ಕೆಲಸ ಮಾಡ್ತಿದ್ದ ಹೋಟೆಲ್ ಒಂದರೊಳಗೆ, ಅವನು ಕೂಡ ಭಾಳ ಏನಿದ್ದ, ದೈತ್ಯ ದೇಹ ಉಳ್ಳವನಿದ್ದ. ನಂತರ ಬೋರ್ವೆಲ್ಲನ್ನು ಒಂದೇ ಕೈಯಿಂದ ಬಡಿತಾ ಇದ್ದ. ಹರಿವಿ ಅಂತ ಒಂದು ಹರಿವಿಯನ್ನು ತುಂಬಿದ ಹರಿವಿಯನ್ನು ಸಲೀಸಾಗಿ ಅಂದ್ರೆ ಒಂದೇ ಕೈಯಲ್ಲಿ ಎತ್ತಿ, ಏನು ಯಾರ್ದೂ ಸಹಾಯ ಇಲ್ಲದೆ ಏನು ಮಾಡ್ತಿದ್ದ, ತಾನೊಬ್ಬನೇ ಎತ್ತಿಟ್ಕೊಂಡು ಹೋಗ್ತಾ ಇದ್ದ. ಅಂಥ ಒಂದು ಶಕ್ತಿಯ ಎಲ್ಲಿಂದ ಬರ್ತದಪ್ಪ ಅಂತಂದ್ರೆ, ಆ ಕಸಮಸರಿ ಕೆಲಸ ಮಾಡೋನಿಗೆ ಏನು ಮೃಷ್ಟಾನ್ನ ಭೋಜನವನ್ನು ಕೊಡ್ತಿದ್ದಿಲ್ಲ. ಅದೇ ಒಂದು ಉಳಿದಂಥ ಹೋಟೆಲ್ನೊಳಗೆ ಉಳಿದಂಥ ಸೀಕು ಬಾಕು ಅಂತಂದ್ರೆ ಏನು ಮುದ್ದೆಯನ್ನು ಮಾಡಿ ತೆಗೆದಂಥ ಪಾತ್ರೆ ಒಳಗೆ ಉಳಿದಂಥದ್ದು ಏನದಲ್ಲ, ಅದನ್ನು ತಿಂದರೂ ಕೂಡ ಅಂದ್ರೆ ಅಲ್ಪ ಸ್ವಲ್ಪ ತಿಂದರೂ ಕೂಡ ಅದರಿಂದ ಏನಾಗ್ತದೆ, ಹೆಚ್ಚಿನ ಶಕ್ತಿ ಬರ್ತದ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಇನ್ನು ರಾಗಿ ಮುದ್ದೆ ಸೀಕು ಅಂತಂದ್ರೆ ಏನು ಅನ್ನುವಂಥದ್ದು ಪ್ರಶ್ನೆ ಬರ್ತದಲ್ಲ, ಅದಕ್ಕೆ ಹೇಳಿದ್ದಾರೆ. ರಾಗಿ ಮುದ್ದೆ ಮಾಡಿದ ನಂತರ ಮಡಿಕೆಯಲ್ಲಿ ಮುದ್ದೆ ಅಂಟಿನ ಸಣ್ಣದೊಂದು ಎಳೆ ಉಳಿತದಲ್ಲ, ಅದುವೇ ಸೀಕು. ಹಳ್ಳಿಯ ಭಾಷಾ ಪರಿಸರದಲ್ಲಿ ಸೀಕು ಬಾಕು ಎನ್ನುವ ಪದ ಚಾಲ್ತಿಯಲ್ಲುಂಟು. ಸೀಕಿನ ಜವಳಿ ಬಾಕಿ ಎಂದರೆ ಏನೂ ಗೊತ್ತಿಲ್ಲ. ಸೀಕು ಮಾತ್ರ ರುಚಿಕರ. ಒಣಗಿದ ಸೀಕು ಕುರುಮ್ ಕುರುಮ್ ಹಪ್ಪಳದಂತೆ ಸ್ವಾದಿಷ್ಟ. ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆಗುಂಡಿನ ಮೇಲಿಟ್ಟ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನು ನಾಲಿಗೆಯಲ್ಲಿದೆ. ಹಳ್ಳಿಗಳಲ್ಲಿ ಇಂದಿಗೂ ಸೀಕು ಕಂಡಾಗ ಬಡಮಕ್ಕಳ ಕಣ್ಣು ಅರಳುವುದಿದೆ. ಶಾಲೆಗೆ ಹೋಗುವ ಉಳ್ಳವರ ಮಕ್ಕಳ ಜೇಬಲ್ಲಿ ವಿವಿಧ ತಿನಿಸುಗಳಿದ್ದರೆ, ಬಡ ಮಕ್ಕಳ ಜೇಬಿನಲ್ಲಿ ಮುದ್ದೆಯ ಮಡಿಕೆಯಿಂದ ಅಮ್ಮ ಬಿಡಿಸಿಕೊಟ್ಟ ಸೀಕಿರುತ್ತದೆ. ಆ ಸೀಕು ಬಡ ಮಗುವಿನ ಪಾಲಿಗೆ ಚಾಕ್ಲೇಟು. ಇನ್ನೊಂದು ಬಡತನ ಅಂತಂದ್ರೆ ಇನ್ನೊಂದು ಏನು ಮಾಡಿದಾರಪ್ಪ ಅಂತಂದ್ರೆ ಚಿತ್ರಾನ್ನ ಕೊಟ್ಟಿದ್ದಾರೆ ಇಲ್ಲಿ. ರಾಗಿ ಮುದ್ದೆ ಮಾಡಿದ ನಂತರ ಮಡಿಕೆ ಅಂದ್ರೆ ಮಡಿಕೆ ಭಾಳ ಬಿಸಿ ಇರ್ತದೆ, ಏನೋ ಮಣ್ಣಿಂದು ಮಡಿಕೆ ಇರ್ತದಲ್ಲ, ಅದರೊಳಗೆ ಮುದ್ದೆಯನ್ನು ಮಾಡಿ ತೆಗೆದ್ರಪ್ಪ ಅಂತಂದ್ರೆ ಆ ಮಡಿಕೆ ಆರಬೇಕು ಅಂತಂದ್ರೆ ಭಾಳ ಒಂದು 5-10 ನಿಮಿಷ ತೆಗೆದುಕೊಳ್ತದೆ. ಆ 5-10 ನಿಮಿಷದೊಳಗೆ ಅದಕ್ಕೊಂದು ಅಂಟ್ಕೊಂಡಿರ್ತದೆ. ಅದಕ್ಕೆಲ್ಲ ಅಂಟ್ಕೊಂಡಂಥದ್ದು ಸೀಕು ಏನಾಗ್ತದೆ, ಅದು ಏನು ಮುದ್ದೆ ಒಂದು ಎಳೆ ಇರ್ತದಲ್ಲ, ಅದೇನಾಗ್ತದೆ ಆ ಮಡಿಕೆ ಕಾಮಿಗೆ ಬಿಟ್ಕೋತ ಬರ್ತದೆ. ಸಣ್ಣ ಹಪ್ಪಳದ ಥರ ಒಂದು ಏನಾಗ್ತದೆ, ಆ ಒಂದು ಎಳೆ ಪದರಿಂದ ಏನಾಗ್ತದಪ್ಪ ಅಂತಂದ್ರೆ ಬಿಟ್ಕೊಂಬರ್ತದಲ್ಲ, ಆ ಬಿಟ್ಕೊಂಬಂದಂಥದ್ದನ್ನು ಬಿಡಿಸಿ ನಂತರ ಏನು ಮಣ್ಣಿನ ಒಲೆ ಹಾಕಿರ್ತಾರೆ, ಕಟ್ಟಿಗೆ ಹಚ್ಚಿ ಏನು ಮಾಡ್ತಿರ್ತಾರೆ ಅಡುಗೆನ, ಆ ಕಾದಂಥ ಒಂದು ಒಲೆಯ ಮೇಲೆ ಈ ಸೀಕನ ಇಟ್ರಪ್ಪ ಅಂತಂದ್ರೆ ಅದು ಒಂದು 5-10 ನಿಮಿಷ ಆದ ನಂತರ ಏನಾಗ್ತದೆ, ತಿನ್ನಲಿಕ್ಕೆ ಭಾಳ ಹಪ್ಪಳದ ಕುರುಮ್ ಕುರುಮ್ ಅಂತಂದು ರುಚಿಕರವಾಗಿರ್ತದೆ ಅನ್ನುವಂಥದ್ದು. ಇಂಥದ್ದು ಏನಾಗುತ್ತೆ ಅಂತಂದ್ರೆ ಇದಕ್ಕೆ ಸೀಕ್ ಅಂತ ಕರೀತಾರೆ. ಅದಕ್ಕೆ ಹಳ್ಳಿ ಒಳಗೆ ಏನು ಮಾಡ್ತಾರೆ, ಸೀಕು ಬಾಕು ಅಂತ ಕರೀತಾರೆ. ಸೀಕ್ ಅಂದ್ರಂತೂ ಇದಾಯಿತು, ಆದ್ರೆ ಬಾಕ್ ಅಂದ್ರೆ ಏನು ಗೊತ್ತಿಲ್ಲ. ಅಂದರೆ ಜೋಡಿ ಪದ ಅನ್ನುವಂಥ, ಜೋಡಿ ಪದದೊಳಗೆ ಒಂದು ಕಾರ್ತ್ ಇರ್ತದೆ, ಇನ್ನೊಂದಕ್ಕೆ ಅರ್ಥ ಇರೋದಿಲ್ಲ. ಆ ಥರ ಬಂದಂಥ ಪದವಾಗ್ಯದ ಸೀಕು ಅನ್ನುವಂಥದ್ದು. ನಂತರ ಇದೇನಾಗ್ತದೆ ಅಂದ್ರೆ ಭಾಳ ರುಚಿಕರವಾಗಿರ್ತಾರೆ. ಹಳ್ಳಿ ಮನೆಯೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಮಕ್ಕಳಿಗೆಲ್ಲ ಸೀಕು ಕೊಡ್ತೀನಿ ಅಂತ ಹೇಳಿ ಏನು ಮಾಡ್ತಾರೆ, ಶಾಲೆಗೆ ಕಳಿಸುವಂಥದ್ದು. ಹೀಗಾಗಿ ನಾನು ಕೂಡ ಬಾಲ್ಯದಲ್ಲಿ ಏನು ಮಾಡಿದ್ದೆ, ಈ ಥರದ ಸೀಕು ತಿಂದಂಥ ರುಚಿ ನನ್ನ ಇನ್ನೂ ಕೂಡ ನಾಲಿಗೆಯಲ್ಲದ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಈ ಶ್ರೀಮಂತ ಉಳ್ಳವರು ಅಂತಂದ್ರೆ ಶ್ರೀಮಂತರ ಮಕ್ಕಳು ಅಂತ, ಶ್ರೀಮಂತರ ಮಕ್ಕಳು ಶಾಲೆಗೆ ಹೋಗ್ಬೇಕಂತಂದ್ರೆ ಅವ್ರಿಗೆ ಏನೋ ಹೋಗಕ್ಕೆ ಒಲ್ಲೆ ಅನ್ನುವಂಥದ್ದು ಅಥವಾ ಏನೋ ಒಂದು ಖುಷಿಗೆ ಅಂತಂದು ಏನು ಮಾಡ್ತಾರೆ, ಚಾಕ್ಲೇಟ್ ಕೊಡಿಸಿ ಕಳಿಸುವಂಥದ್ದು. ಅದೇ ರೀತಿ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಬಡ ಮಕ್ಕಳಿಗೆ ಸೀಕನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕೊಟ್ಟು ಕಳಿಸುವಂಥದ್ದು. ಇಲ್ಲ ನಿನಗೆ ಸೀಕ್ ಮಾಡಿ ಕೊಡ್ತೀನಿ ಅಥವಾ ಸೀಕನ್ನು ಏನು ಮಾಡ್ತೀನಿ ಈಗ ತಿನ್ನಲಿಕ್ಕೆ ಕೊಡ್ತೀನಿ ಹೋಗು ಅಂತ ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಬಡ ಮಕ್ಕಳಿಗೆ ಒಂದು ಖುಷಿಯನ್ನು ಉಂಟು ಮಾಡಲಿಕ್ಕೆ ಸೀಕನ್ನು ಏನು ಮಾಡ್ತಾರೆ, ಬಿಡಿಸಿಕೊಡ್ತಾರ ಅನ್ನುವಂಥದ್ದು. ಈ ರೀತಿ ಇರುವಂಥದ್ದು ಏನು ಚಾಕ್ಲೇಟ್ ಥರದ ಮಕ್ಕಳಿಗೆ ಅಂದರೆ ಚಾಕ್ಲೇಟ್ ಎಷ್ಟು ಇಷ್ಟಪಡ್ತಾರೆ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿನ್ನುವಂಥದ್ದು ಏನಾಗಿತ್ತು, ಸೀಕು ಆಗಿತ್ತು ಅನ್ನುವಂಥದ್ದು. ಇಷ್ಟು ಏನಪ್ಪ ಅಂತಂದರೆ ಈ ಒಂದು ರಾಗಿಯಿಂದ ಏನೆಲ್ಲ ಬಡತನವನ್ನು ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಅದರ ಬಡತನಕ್ಕೆ ಆಹಾರ ಆದರೂ ಕೂಡ ಅದರ ಜೊತೆಗೇ ಇನ್ನೊಂದಿಷ್ಟು ರುಚಿಯಾಗಿರ್ತದೆ, ಶಕ್ತಿ ಕೊಡ್ತದೆ, ದೇಹದ ಒಂದು ಆರೋಗ್ಯವನ್ನು ಕಾಪಾಡ್ತದೆ ಅನ್ನುವಂಥದ್ದು. ಇನ್ನು
ಮುಂದೆ ಹೇಳ್ತಿದ್ದಾರೆ, ಬಡತನದಿಂದ ಕನ್ನಡತನದತ್ತ ಬರೋಣ. ಒಂದೇದು ಏನು ಹೇಳಿದರು, ಬಡತನ ನೆನಪಾಗ್ತದೆ ಅಂದಿದ್ರು. ಇಷ್ಟು ಬಡತನದ ವಿಚಾರಗಳನ್ನು ಹೇಳಿದರು. ಇನ್ನು ಕನ್ನಡತನಕ್ಕೆ ಬಂದ್ರೆ ಏನಾಗ್ತದೆ, ಏನೇನು ನೆನಪಾಗ್ತದೆ, ಕನ್ನಡ ಸಂಸ್ಕೃತಿಗೂ ಮತ್ತು ರಾಗಿಗೂ ಹೆಂಗೆ ತಳಕದ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇಂಗ್ಲೀಷ್ನಲ್ಲಿ ಫಿಂಗರ್ ಮಿಲೆಟ್ ಎಂದು ಕರೆಸಿಕೊಳ್ಳುವ ರಾಗಿಯ ಮೂಲ ಹುಡುಕಿಕೊಂಡು ಹೊರಟರೆ ಎಡತಾಕುತ್ತವೆ ಆಫ್ರಿಕಾ, ಇಥೋಪಿಯಾ. ಮೂಲದ ವಿಷಯ ಮರೆತು ರಾಗಿಗೂ ಕನ್ನಡ ಜನಕ್ಕೂ ನಂಟಿನ ವಿಷಯ ಹುಡುಕಿದರೆ ಅದು ಹೆಚ್ಚು ಕಮ್ಮಿ 4000 ವರ್ಷಗಳ ಇತಿಹಾಸ. ಭಾರತದಲ್ಲಂತೂ ರಾಗಿ ಬೆಳೆ ಹಾಗೂ ಬಳಕೆಯಲ್ಲಿ ಕರ್ನಾಟಕವೇ ಮುಂದು. ದೇಶದ ಪ್ರತಿಶತ ಅರ್ಧದಷ್ಟು ರಾಗಿ ಬೆಳೆಯುವುದು ನಮ್ಮಲ್ಲೇ. ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ರಾಗಿಯ ಕಣಜಗಳು. ನೋಡಿ, ಒಂದು ಏನೋ ರಾಗಿಯ ಮೂಲವನ್ನು ಹುಡುಕೊಂತ ಹೊಂಟ್ರೆ ಮೊದಲು ಇದನ್ನು ಎಲ್ಲಿ ಬೆಳೆದ್ರು, ಹೆಚ್ಚು ಎಲ್ಲಿ ಇದರ ಮೂಲ ಸಿಗ್ತದೆ ಅಂತಂದ್ರೆ ಈ ಒಂದು ಎಲ್ಲಿ ಇಂಗ್ಲೀಷ್ನಲ್ಲಿ ಇದಕ್ಕೆ ಫಿಂಗರ್ ಮಿಲೆಟ್ ಅಂತ ಕರೀತಾರೆ. ಈ ರಾಗಿಗೆ ಫಿಂಗರ್ ಮಿಲೆಟ್ ಅನ್ನುವಂಥ ಹೆಸರಿಂದ ಕರೀತಾರೆ. ಈ ಏನು ರಾಗಿ ಮೂಲ ಹುಡುಕಿಕೊಂಡು ಹೊರಟ್ರೆ ಏನಾಗ್ತವಪ್ಪ ಅಂದ್ರೆ ಆಫ್ರಿಕಾ ಮತ್ತು ಇಥಿಯೋಪಿಯಾ ಅನ್ನುವಂಥವು ಮೊದಲಿಗೆ ಕಂಡು ಬರ್ತವೆ, ಅಲ್ಲಿ ಕಂಡು ಬಂತು ಅನ್ನುವಂಥದ್ದು ಈ ರಾಗಿ ತಳಿ ಅನ್ನುವಂಥದ್ದು. ಮೂಲದ ವಿಷಯ ಮರೆತು, ಈ ಮೂಲ ವಿಷಯವನ್ನು ಬಿಟ್ಟು ಆಫ್ರಿಕಾ ಇಥಿಯೋಪಿಯಾವನ್ನು ಬಿಟ್ಟು ಮತ್ತೇನಾದ್ರು ಹೊರತುಪಡಿಸಿ ವಿಚಾರ ಏನಾದ್ರು ಮಾಡಿದ್ರೆ, ರಾಗಿ ಬಗ್ಗೆ ವಿಚಾರ ಮಾಡಿದರೆ ಅಲ್ಲಿ ರಾಗಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಕನ್ನಡ ನಾಡೊಳಗೆ ಕಂಡು ಬರ್ತದೆ. ಕನ್ನಡಕ್ಕೂ ಏನಾಗಿದೆಪ್ಪ ಅಂದ್ರೆ ಕನ್ನಡ ಜನಕ್ಕೂ ಈ ಒಂದು ನಂಟಿನ ವಿಷಯ ಹುಡುಕಿದರೆ ಅದು ಹೆಚ್ಚು ಕಮ್ಮಿ 4000 ವರ್ಷ. ನಮ್ಮ ದೇಶ ಆಫ್ರಿಕಾ ಇಥಿಯೋಪಿಯಾ ಬಿಟ್ಟು ನಮ್ಮ ಭಾರತ ದೇಶದೊಳಗೆ ಯಾವಾಗ ಅದು ರಾಗಿಯನ್ನು ಬೆಳೀತಾ ಇದ್ರು, ಯಾವಾಗ ಕಂಡು ಬಂತಪ್ಪ ಅಂತಂದ್ರೆ 4000 ವರ್ಷಗಳ ಹಿಂದೆ ಕಂಡು ಬಂದದ. ರಾಗಿ ತಳಿ ಅನ್ನುವಂಥದ್ದು ಏನದ 4000 ವರ್ಷಗಳು. ಒಂದು ಅಂಕದ ಪ್ರಶ್ನೆ ಬರ್ತದೆ, ಎಷ್ಟು ಸಾವಿರ ವರ್ಷಗಳ ಒಂದು ಇತಿಹಾಸವನ್ನು ಹೊಂದ್ಯದ ಅನ್ನುವಂಥದ್ದು. ಅದಕ್ಕೆ 4000 ವರ್ಷಗಳ ಇತಿಹಾಸವನ್ನು ಉಳ್ಳಂಥದ್ದು. ಭಾರತದಲ್ಲಂತೂ ರಾಗಿ ಬೆಳೆ ಹಾಗೂ ಬಳಕೆಯಲ್ಲಿ ಕರ್ನಾಟಕವೇ ಮುಂದು. ಇಲ್ಲಿ ನಮ್ಮ ಭಾರತದಲ್ಲಿ 4000 ವರ್ಷಗಳ ಹಿಂದೆ ಕಂಡು ಬಂದಂಥ ರಾಗಿ ಕರ್ನಾಟಕದೊಳಗೆ ಏನಾಗಿದೆಪ್ಪ, ಭಾರತದೊಳಗೆ ಅತಿ ಹೆಚ್ಚು ಬೆಳೆಯುವಂಥ ಪ್ರದೇಶ ಯಾವುದಾಗ್ಯದಪ್ಪ ಅಂತಾರೆ ಕರ್ನಾಟಕ ಆಗಿದೆ ಅನ್ನುವಂಥದ್ದು. ಕರ್ನಾಟಕವೇ ಮುಂದು. ದೇಶದ ಪ್ರತಿಶತ ಅರ್ಧದಷ್ಟು ಭಾರತ ದೇಶದ ಪ್ರತಿಶತ ಅರ್ಧದಷ್ಟು ಏನಾಗ್ತದಪ್ಪ ಕರ್ನಾಟಕ ಬೆಳೆದರೆ, ಕರ್ನಾಟಕದೊಳಗೆ ಯಾವ್ಯಾವ ಒಂದು ಜಿಲ್ಲೆ ಒಳಗೆ ಬೆಳೀತದ ಅನ್ನುವಂಥದ್ದು. ರಾಗಿ ಬೆಳೆದು ನಮ್ಮಲ್ಲಿ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ಇವೇನು ಅನ್ಸ್ಕೊಂಬಿಟ್ಟವಪ್ಪ ರಾಗಿಯ ಕಣಜಗಳೇ ಅಂತ ಹೆಸರನ್ನು ಪಡ್ಕೊಂಬಿಟ್ಟವ. ಅಂದ್ರೆ ಪ್ರತಿಶತ ಅರ್ಧದಷ್ಟು ಭಾರತದೊಳಗೆ ಕರ್ನಾಟಕ ಅನ್ನಿಸ್ಕೊಂಡ್ರೆ, ಇಲ್ಲಿ ಮತ್ತೆ ಕರ್ನಾಟಕದೊಳಗೆ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ಏನಾಗಿದಾವಪ್ಪ ಅಂದ್ರೆ ಅತಿ ಹೆಚ್ಚು ರಾಗಿಯನ್ನು ಬೆಳೆಯುವಂಥ ಪ್ರದೇಶವಾಗಿದ್ದಾರೆ. ಅವ್ರು ರಾಗಿಯ ಕಣಜಗಳು ಅಂತ ಗುರುತಿಸ್ಕೊಂಡಿದ್ದಾರೆ. ಇಲ್ಲಿ 2 ಅಂಕದ ಪ್ರಶ್ನೆ ಬರ್ತದೆ. ರಾಗಿಯ ಕಣಜಗಳು ಅಂತಂದು ಹೆಸರು ಪಡೆದಂಥವುಗಳು ಯಾವುವು ಅಂತಂದರೆ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ಅಂತ ಬರಿಬೇಕು. ಇನ್ನು ಕನ್ನಡ ನಾಡಿನ ಹಿಂದೆ ಕನ್ನಡ ನಾಡಿಗೂ ಮತ್ತು ಕನ್ನಡ ಜನಕ್ಕೂ ರಾಗಿಗೂ ಒಂದು ಏನದ ಸಂಬಂಧದ ಅಂದಿದ್ದಾರಲ್ಲ. ಕನ್ನಡ ನಾಡಿನ ಹಿಂದೆ ಕಮ್ ನಾಡು ಎನ್ನುವ ವಿಶೇಷವಿದೆಯಲ್ಲ. ಈ ಅನನ್ಯತೆ ಕಾರಣವೇ ಈ ರಾಗಿ. ಬಣ್ಣ, ಗಟ್ಟಿತನ, ತಾಳಿಕೆ ಎಲ್ಲದರಲ್ಲೂ ಕನ್ನಡ ಜನಕ್ಕೆ ರಾಗಿ ಹತ್ತಿರ. ಆ ಕಾರಣದಿಂದಲೇ ರಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖ ಧಾನ್ಯ. ಈ ರಾಗಿಯ ಶ್ರೇಷ್ಠತೆಯ ಕುರಿತೆ ಪುರಂದರದಾಸರು ಯೋಗ್ಯರಾಗಿ ಭೋಗ್ಯರಾಗಿ ಎಂದು ರಾಗಿಯ ಶ್ರೇಷ್ಠತೆ ಎತ್ತಿ ಹಿಡಿದರು. ಕನಕದಾಸರು ರಾಮಧಾನ್ಯ ಚರಿತ್ರೆಯನ್ನೇ ರಚಿಸಿದರು. ನೋಡಿ, ಕನ್ನಡ ನಾಡಿನ ಹಿಂದೆ ಕಮ್ ನಾಡು ಅಂದ್ರೆ ಕನ್ನಡ ನಾಡು ಅಂತ ಹೆಸರು ಹೆಂಗೆ ಬಂತಪ್ಪ ಅಂದ್ರೆ ಇಲ್ಲಿ ಆಡುವಂಥ ಭಾಷೆ ಏನಾಗ್ಯದ ಕನ್ನಡವಾಗ್ಯದ. ಅದಕ್ಕೆ ಕನ್ನಡ ನಾಡು ಅಂತ ಕರೀತಾರೆ, ಕರುನಾಡು ಅಂತ ಕರೀತಾರೆ. ಕರುನಾಡು ಅಂತ ಯಾಕೆ ಕರೀತಾರಪ್ಪ ಅಂತಂದರೆ ಇಲ್ಲಿ ಕಪ್ಪು ಭೂಮಿ ಉಳ್ಳಂಥ ನಾಡಾಗಿದೆ, ಕಪ್ಪು ಭೂಮಿನೇ ಹೆಚ್ಚು ಉಳ್ಳಂಥದ್ದಾಗಿದೆ, ಅದಕ್ಕೆ ಕರುನಾಡು ಅಂತ ಕರೀತಾರೆ ಅನ್ನುವಂಥದ್ದು ಅಲ್ಲ. ಆ ರೀತಿಯಾದಂಥ ಏನು ವಿಶೇಷತೆ ಅದ ಅಲ್ಲ ಕನ್ನಡ ನಾಡಿಗೂ ಕರುನಾಡು ಕಮ್ನಾಡು ಅನ್ನುವಂಥದ್ದು. ಆ ರೀತಿಯೇ ಈ ಅನನ್ಯತೆ ಎಲ್ಲಿದಪ್ಪ ಅಂತಂದ್ರೆ ಈ ರಾಗಿಗೂ ಅದ, ಮನುಷ್ಯರಿಗೂ ಜನಾಂಗಕ್ಕೂ ಅದ ಅನ್ನುವಂಥದ್ದು. ಏನು ಅಂತಂದರೆ ರಾಗಿ ಬಣ್ಣ ಹೆಂಗದಪ್ಪ ಅಂತಂದ್ರೆ ಕಪ್ಪುನ ಅಲ್ಲ, ಅತಿ ಏನಪ್ಪ ಅಂದ್ರೆ ಬಿಳುಪುನ ಅಲ್ಲ, ಕೆಂಪುನ ಅಲ್ಲ, ಆ ರೀತಿ ಕಂದು ಮಿಶ್ರಿತವಾದಂಥ ಬಣ್ಣವನ್ನು ಹೊಂದಿದೆ. ಅದೇ ರೀತಿ ಕನ್ನಡ ನಾಡಿನ ಜನರು ಕೂಡ ಕಪ್ಪಾಗಿನೂ ಇಲ್ಲ ಅಥವಾ ಅತಿ ಬೆಳ್ಳನೂ ಇಲ್ಲ, ಏನಾಗಿದಾರ ಗೋಧಿ ಬಣ್ಣದ ಅಂದರೆ ಕಪ್ಪು ಮಿಶ್ರಿತವಾದಂಥ ಸ್ವಲ್ಪ ಏನಾಗಿದೆ ಕಪ್ಪು ಮಿಶ್ರಿತ ಇದ್ದರೂ ಕೂಡ ರಾಗಿ ಬಣ್ಣಕ್ಕೆ ಹೋಲಿಕೆ ಆಗ್ತದೆ ಅನ್ನುವಂಥದ್ದು. ಇನ್ನು ಬಣ್ಣದ ಗಟ್ಟಿತನ ಹೆಂಗದ, ರಾಗಿ ಭಾಳ ದಿವಸ ಇಟ್ಟರು ಏನಾಗಿದೆ ಹುಳ ಹತ್ತೋದಿಲ್ಲ, ಅದು ನುಸಿ ಹತ್ತೋದಿಲ್ಲ, ಹಾಳಾಗೋದಿಲ್ಲ, ಆ ರೀತಿ ಗಟ್ಟಿಯಾಗಿರ್ತದೆ. ಅದು ಉಂಡವರು ಕೂಡ ಭಾಳ ಗಟ್ಟಿಯಾಗಿ ಚೆನ್ನಾಗಿರ್ತಾರಲ್ಲ, ಆ ಥರ ಏನದಪ್ಪ ಅಂದ್ರೆ ಕನ್ನಡಿಗರು ಭಾಳ ಗಟ್ಟಿಗರು ಅನ್ನುವಂಥದ್ದು. ಹೆಂಗೆ ರಾಗಿ ಹೆಂಗೆ ತನ್ನ ಒಂದು ತಾಳಿಕೆಯನ್ನು ಪಡ್ಕೊಂಡದ ಹಂಗೆ ಅವ್ರಿಗೂ ಏನದ ತಾಳ್ಮೆ ಅನ್ನುವಂಥದ್ದು ಸಹಿಸ್ಕೊಂಡು ಹೋಗುವಂಥದ್ದು ಗುಣ ಅದ ಅಲ್ಲ, ಅದಕ್ಕೆ ಹೊಂದಾಣಿಕೆ ಆಗ್ತದೆ. ಇನ್ನು ತಾಳಿಕೆ ಅನ್ನೋದು ಭಾಳ ದಿನಗಳವರೆಗೂ ಏನಾಗ್ತದೆ ಅದು ನಮಗೆ ತಾಳಿಕೆಗೆ ಬರ್ತದೆ, ಬಳಕೆಗೆ ಬರ್ತದೆ. ಹಂಗೆ ಕನ್ನಡ ಜನರು ಏನಾಗ್ತಾರಪ್ಪ ಅಂತಂದ್ರೆ ಏನೋ ಬೇರೆಯವರ ಒಂದು ಏನು ಕಷ್ಟ ನೋವು ಅವರು ಏನಿರ್ತದೆ ಅದನ್ನು ಸಹಿಸಿಕೊಂಡು
ಅವರು ಕೊಡುವಂಥದ್ದು ಏನೇ ಸಮಸ್ಯೆ ಅದನ್ನು ಸಹಿಸಿಕೊಂಡು ಅವರೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಗುಣ ಕನ್ನಡಿಗರಿಗದ ಅನ್ನುವಂಥದ್ದು. ಆ ರೀತಿಯಾಗಿ ಏನು ಮಾಡಿದ್ದಾರೆ ಲೇಖಕರು ರಾಗಿ ಒಂದು ಏನದಲ್ಲ ಆ ರಾಗಿಗೂ ಮತ್ತು ಕನ್ನಡ ಜನರ ಗುಣಕ್ಕೂ ಏನು ಮಾಡಿದ್ದಾರೆ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲದರಲ್ಲೂ ಕನ್ನಡ ಜನಕ್ಕೆ ರಾಗಿ ಹತ್ತಿರ. ಈ ಎಲ್ಲ ವಿಚಾರ ನೋಡಿದರೂ ಕೂಡ ಏನಾಗ್ತದೆ ರಾಗಿ ಹತ್ತಿರ ಅನ್ನಿಸ್ತದೆ. ಈ ಕಾರಣದಿಂದಲೇ ರಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖ ಧಾನ್ಯ. ಎಲ್ಲದರಿಂದನೇ ಏನಾಗಿದೆ ಅದು ಆಹಾರದೊಳಗೆ ಎಲ್ಲ ಬೆಳಿತೇವೆ, ಎಲ್ಲ ಆಹಾರ ಧಾನ್ಯಗಳು ಬೆಳಿತಾರೆ. ಆದರೆ ಅತಿ ಹತ್ತಿರದ ಆಹಾರ ಧಾನ್ಯ ಕನ್ನಡಿಗರಿಗೆ ಯಾವ್ದಾಗ್ತದಪ್ಪ ಅಂದ್ರೆ ಈ ಒಂದು ರಾಗಿ ಆಗ್ತದೆ. ಈ ರಾಗಿಯ ಶ್ರೇಷ್ಠತೆ ಕುರಿತೆ ಪುರಂದರದಾಸರು ಏನಿಲ್ಲ ಅಂತ ನಾವು ಅಂದ್ಕೊಂಡಂಗೆ ಬಡವರು ತಿನ್ನುವಂಥ ಆಹಾರ ಧಾನ್ಯ ಅದಕ್ಕೆ ಬೆಲೆ ಇಲ್ಲ, ಅದೊಂದು ಶ್ರೇಷ್ಠವಾದಂಥ ಧಾನ್ಯ ಅಲ್ಲ ಅನ್ಕೋಬಾರ್ದು. ಆ ಒಂದು ರಾಗಿಯ ಕುರಿತೆ ಪುರಂದರದಾಸರು ಹೇಳಿದ್ದಾರೆ. ಏನು ಮನೆ ಮನೆಗೆ ಕೀರ್ತನೆಯನ್ನು ಹೇಳಕ್ಕೆ ಹೋದಾಗ ಯಾರಾದರೂ ದಾನ ಮಾಡಲಿಕ್ಕೆ ಅಂತ ರಾಗಿಯನ್ನು ಕೊಟ್ಟರಪ್ಪ ಅಂದ್ರೆ ಏನಂತ ಹರಿಸಿದ್ರಂತೆ, ಇವ್ರ ಮನೆಯೊಳಗೆ ರಾಗಿ ದಾನ ಮಾಡ್ಯಾರಪ್ಪ ಅಂತಂದ್ರೆ ರಾಗಿಯನ್ನು ಊಟ ಮಾಡ್ತಾರೆ. ಹಾಗಾದ್ರೆ ನೀವು ಏನು ಮಾಡ್ತೀರಾ, ಯೋಗ್ಯರಾಗ್ತೀರಾ, ಭೋಗ್ಯರಾಗ್ತೀರಾ ಅಂದ್ರೆ ಭಾಳ ಯೋಗ್ಯತೆಯಿಂದ ಬದುಕ್ತೀರಾ, ಬಾಳ್ತೀರಾ, ಚೆನ್ನಾಗಿ 100 ಕಾಲ ಬದುಕಬಹುದು ಅನ್ನುವಂಥದ್ದು. ಅಂದರೆ ಅಷ್ಟು ಏನಪ್ಪ ಅಂತಂದ್ರೆ ರಾಗಿ ಅನ್ನುವಂಥದ್ದು ಬೆಲೆ ಉಳ್ಳಂಥದ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಈ ರಾಗಿಯ ಕುರಿತ ರಾಮಧಾನ್ಯ ಚರಿತ್ರೆಯನ್ನು ಕನಕದಾಸರು ಬರೀತಾರೆ. ಈ ಅಕ್ಕಿಗೂ ಮತ್ತು ರಾಗಿಗೂ ನವಧಾನ್ಯಗಳಿಗೆಲ್ಲ ಜಗಳ ಹತ್ತಿತ್ತಂತೆ. ಅವೆಲ್ಲ ಸುಮ್ಮನೆ ಹಿಂದೆ ಕಾದು ಉಳಿದಿದ್ದಂಥ ಧಾನ್ಯಗಳು, ಈ 2 ಧಾನ್ಯಗಳು ಹಠ ಹಿಡುವಂತೆ ಜಗಳ ಮಾಡಕತ್ತವು. ನಾನಾ ಶ್ರೇಷ್ಠ ಅಂತ ಅಕ್ಕಿ, ನಾನಾ ಶ್ರೇಷ್ಠ ಅಂತ ರಾಗಿ. ಅದಕ್ಕೋಸ್ಕರ ಈ ರಾಗಿ ಧಾನ್ಯಗಳನ್ನು ಚರ್ಚೆಯಲ್ಲಿಟ್ಟಾಗ, ಕೊನೆಗೆ ಅವು ಸೆರೆಮನಿಯಲ್ಲಿಟ್ಟಾಗ, ನಂತರ ಅವುಗಳನ್ನು ನ್ಯಾಯ ಹೇಳುವಾಗ ಕೊನೆಗೆ ರಾಗಿ ಎಲ್ಲ ಗಟ್ಟಿಮುಟ್ಟಾಗಿತ್ತು, ಚೆನ್ನಾಗಿತ್ತು, ಹೊಳಪು ಕಳ್ಕೊಂಡಿದ್ದಿಲ್ಲ, ಒಂದಿಷ್ಟು ಹುಳ ಹತ್ತಿದ್ದಿಲ್ಲ. ಆದರೆ ಅಕ್ಕಿ ಏನಾಗ್ಬಿಟ್ಟಿತ್ತು, ಅನೇಕ ದಿವಸಗಳಿಟ್ಟಾಗ ಹುಳ ಹಿಡಿದು ಬಿಟ್ಟಿತ್ತು. ಹಾಗಾಗಿ ರಾಗಿ ಶ್ರೇಷ್ಠ ಅಂತಂದು ಕೊನೆಗೆ ಏನಾಗ್ತದೆ ತೀರ್ಮಾನ ಆಗ್ತದೆ ಅನ್ನುವಂಥದ್ದೊಂದು ರಾಮಧಾನ್ಯ ಚರಿತ್ರೆ ಕಥೆ ಅದ. ಹಾಗಾಗಿ ರಾಗಿನೇ ಶ್ರೇಷ್ಠ ಅನ್ನುವಂಥದ್ದನ್ನು ಏನು ಮಾಡಿದ್ದಾರೆ ಕನಕದಾಸರು ಕೂಡ ಒಪ್ಕೊಂಡಿದ್ದಾರೆ. ಅಂದರೆ ಹಿಂದಿನ ಕಾಲದಿಂದಲೂ ಕೂಡ ಶ್ರೇಷ್ಠರಾದಂಥ ಈ ದಾಸರಂಥವರು ಕೂಡ ರಾಗಿಯ ಮಹಿಮೆಯನ್ನು ಏನು ಮಾಡಿದಾರಪ್ಪ ಕೊಂಡಾಡಿದ್ದಾರೆ. ಅಂದರೆ ಅದು ಅಷ್ಟು ಬೆಲೆ ಉಳ್ಳಂಥ ಧಾನ್ಯ ಅನ್ನುವಂಥದ್ದು. ಇನ್ನು ಜನಪದರ ಪಾಲಿಗಂತೂ ಅದಕ್ಕಿಂತ ಹಿಂದೆ ಹೋದರೂ ಕೂಡ ಅದಕ್ಕೆ ಬೆಲೆ ಇತ್ತು ಅನ್ನುವಂಥದ್ದು. ಕೀರ್ತನ ಸಾಹಿತ್ಯಕ್ಕಿಂತ ಹಿಂದೆ ಜನಪದ ಸಾಹಿತ್ಯ ಅನ್ನುವಂಥದ್ದು. ಜನಪದರ ಪಾಲಿಗಂತೂ ರಾಗಿ ಹಾಗೂ ರಾಗಿ ಮುದ್ದೆ ಹೊರತುಪಡಿಸಿ ಬದುಕಾದರೂ ಎಲ್ಲಿದೆ, ಮುದ್ದೆ ನಿದ್ದೆಗೆ ಕೊರೆ ಮಾಡಿದರು ಶಿವನೇ ಎನ್ನುವುದು ಅವರ ಪ್ರಾರ್ಥನೆ. ರಾಗಿ ಹಿಟ್ಟನ್ನು ಮಾಡುವ ಕಲ್ಲು ಕೂಡ ಅವರಿಗೆ ಪವಿತ್ರ. ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದರಮ್ಮ ಎನ್ನುವುದು ಜನಪದರ ಹೆಣ್ಣು ಮಗಳ ಪ್ರಾರ್ಥನೆ. ರಾಗಿ ಕಲ್ಲು ಆಕೆಯ ಪಾಲಿಗೆ ದೈವವಷ್ಟೇ ಅಲ್ಲ, ಸಂಕಟ ಹಂಚಿಕೊಳ್ಳುವ ಗೆಳತಿಯೂ ಹೌದು. ಹಿಂದಿನ ಕಾಲದೊಳಗೆ ಏನು ಮಾಡ್ತಿದ್ರು, ಬೀಸಿ ತರ್ತಿದ್ರು ಅನ್ನುವಂಥ ಹಿಟ್ಟು ಮಾಡೋದು ಬೀಸ್ಕೊಂಡ ಕಲ್ಲೊಳಗೆ ಹೋಗಿ ಬೀಸ್ಕೊಂಡು ಬರಬೇಕು ಅನ್ನುವಂಥದ್ದು. ಹಾಗಾಗಿ ರಾಗಿಯನ್ನು ಹೊರತುಪಡಿಸಿ ಏನಿಲ್ಲ ಬದುಕಾದರೂ ಇಲ್ಲ. ರಾಗಿಗೂ ನಮಗೂ ಭಾಳ ಏನಪ್ಪ ಅಂತಂದರೆ ಬಡವರಿಗೆ ಏನೋ ಒಂದು ಪ್ರತಿನಿತ್ಯನೂ ಕೂಡ ಅದನ್ನೇ ಊಟ ಮಾಡುವಂಥದ್ದು, ಅದನ್ನು ಹಿಟ್ಟು ಬೀಸುವಂಥದ್ದು. ಹೀಗಾಗಿ ಇಲ್ಲಿ ಏನು ಹೇಳಿದಾರಪ್ಪ ಅಂದ್ರೆ ದೇವರಿಗೆ ಅವ್ರು ಏನು ಮಾಡ್ತಾರೆ, ಶ್ರೀಮಂತಿಕೆ ಕೊಡು ನಮಗೆ ಅನ್ನುವಂಥದ್ದು ಏನು ಬೇಡ್ಕೊಂಡಿಲ್ಲ. ಈ ಏನು ರಾಗಿ ಅದಲ್ಲ, ರಾಗಿಯಿಂದ ಮಾಡುವಂಥ ಮುದ್ದೆಗೂ ಮತ್ತು ನಿದ್ದೆಗೂ ಕೊರೆ ಮಾಡೋದಿರಿಸುವನೆ. ಹೊಟ್ಟೆ ತುಂಬ ಮುದ್ದೆ ಉಣ್ಲಿಕ್ಕಾದರೂ ಹೊಟ್ಟೆ ತುಂಬ ಊಟ ಮಾಡೋದು ಯಾವುದು ಮುದ್ದೆ ಅನ್ನುವಂಥದ್ದು. ಬೇರೆ ಯಾವುದೋ ಅಷ್ಟೊಂದು ಸುಲಭವಾಗಿ ಸಿಗಲಾರದಂಥ ಆಹಾರ, ಆದರೆ ಸುಲಭವಾಗಿ ಸಿಗುವಂಥದ್ದು ಏನಾಗಿದೆ ರಾಗಿ ಮುದ್ದೆ. ಅದಕ್ಕಾದರೂ ಕೊರೆ ಮಾಡದಿರು ಶಿವನೇ. ಇನ್ನು ನೆಕ್ಸ್ಟ್ ಏನು ಹೇಳ್ತಾರಪ್ಪ, ನಿದ್ದೆಗೆ ಕೊರೆ ಮಾಡದಿರು. ಅಂದ್ರೆ ಸಂಪೂರ್ಣವಾಗಿ ನಿದ್ದೆ ಆಗಿತ್ತಪ್ಪ ಅಂತಂದ್ರೆ ಮೈಯೆಲ್ಲ ಜಡತ್ವವನ್ನು ಕಳ್ಕೊಂಡಿರ್ತದೆ, ಚೆನ್ನಾಗಿ ಮೈ ಬಗ್ಗಿಸಿ ಮತ್ತೆ ದುಡಿಬಹುದು ಅನ್ನುವಂಥದ್ದು. ಮತ್ತು ದುಡಿಬೇಕಪ್ಪ ಅಂದ್ರೆ ಹೊಟ್ಟೆ ತುಂಬ ಊಟ ಬೇಕು ಅನ್ನುವಂಥದ್ದಕ್ಕೆ ಇವೆರಡಕ್ಕೂ ದೇವರೇ ಕೊರೆ ಮಾಡದಿರು ಅಂತಂದು ಏನು ಮಾಡ್ತಾರೆ ಅಂತಾರೆ ಜನಪದರು ಪ್ರಾರ್ಥನೆ ಮಾಡ್ಕೋತಾಳ ಅನ್ನುವಂಥದ್ದು. ಇನ್ನು ರಾಗಿ ಹಿಟ್ಟು ಮಾಡಕ್ಕೆ ಹೋಲಪ್ಪ ಅಂತಂದ್ರೆ ಆ ಕಲ್ಲನ್ನು ಕೂಡ ಇವತ್ತಿಗೂ ಕೂಡ ಬೀಸೋ ಕಲ್ಲನ್ನು ಏನು ಮಾಡ್ತಾರೆ ಪೂಜಿಸುವಂಥದ್ದು. ಈ ಒನಕೆ ಬೀಸೋ ಕಲ್ಲು ಒರಳು ಕಲ್ಲನ್ನು ಪೂಜೆ ಮಾಡ್ತಾರೆ. ಹೀಗಾಗಿ ಹೇಳ್ತಿದ್ದಾರೆ ಹಿಟ್ಟು ಮಾಡೋ ಕಲ್ಲನ್ನು ಅದಕ್ಕೆ ಹೇಳ್ತಿದ್ದಾರೆ ಅಂತ ಹಾಡ್ಕೊಂತ ಶ್ರಮ ಅದೇ ಹೇಳ್ತಾರೆ. ಶ್ರಮವನ್ನು ಕಳ್ಕೊಳ್ಳಿಕ್ಕೆ ಜನಪದ ಒಂದು ಸಾಹಿತ್ಯ ಹುಡ್ಕೋತದೆ. ಅವರಿಗೆ ಪವಿತ್ರ ಅದಕ್ಕೆ ಹೇಳ್ತಾರೆ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ. ಕಲ್ಲಿಗೆ ಹೇಳ್ತಾರೆ, ಬೀಸೋ ಕಲ್ಲಿಗೆ ಹೇಳ್ತಾಳ ರಾಗಿಯನ್ನು ಹಾಕ್ತೀನಿ, ನೀನು ಏನು ಮಾಡು ಬೇಗನೆ ಹಿಟ್ಟನ್ನು ಬಿಡಿಸ್ಬಿಡು. ಬೇಗ ಹಿಟ್ಟು ಅಂದರೆ ಶ್ರಮ ಆದರೆ ಬೀಳೋದಿಲ್ಲ. ಹಾಗಾಗಿ ಬೇಗ ಹಿಟ್ಟು ಬಿಡಿಸಿಬಿಡು, ನಿನಗೆ ಬೆಲ್ಲದ ಆರತಿ ಬೆಳಗುವೆ ಅನ್ನುವಂಥದ್ದನ್ನು ಏನು ಮಾಡ್ತಾಳೆ ಅಂತ ಆ ಜನಪದ ಹೆಣ್ಣು ಮಗಳು ಆ ಕಲ್ಲಿಗೆ ಹೇಳ್ತಾಳ ಅನ್ನುವಂಥದ್ದು. ಹೆಣ್ಣು ಮಗಳ ಪ್ರಾರ್ಥನೆ. ರಾಗಿ ಕಲ್ಲು ಆಕೆಯ ಪಾಲಿಗೆ ದೈವವಷ್ಟೇ ಅಲ್ಲ, ಯಾಕೆ ತನ್ನ ಕಷ್ಟ ಏನದ ನೋವು ಏನದ ಅನ್ನುವಂಥದ್ದನ್ನೆಲ್ಲ ಹಾಡ್ಕೋ ಆ ರಾಗಿಯನ್ನು ಬೀಸುವಾಗ ಆ ಕಲ್ಲಿಗೆ ಹೇಳ್ತಾ ಇದ್ಲು ಅನ್ನುವಂಥದ್ದು. ಅಂದರೆ ದೇವರ ಸ್ವರೂಪದಲ್ಲಿ ಆ ಕಲ್ಲನ್ನು, ಯಾಕಂದ್ರೆ ಹಿಟ್ಟು ಮಾಡಲಿಲ್ಲಪ್ಪ ಅಂದ್ರೆ ಅವ್ರಿಗೆ ಮುದ್ದೆ ಇಲ್ಲ. ಆ ಹಿಟ್ಟು ಮಾಡುವಂಥದ್ದು ಯಾವುದೋ ಆ ಪವಿತ್ರ ಕಲ್ಲು ಅನ್ನುವಂಥದ್ದು, ಅದನ್ನೂ ಕೂಡ ದೇವರ ಸ್ವರೂಪದಲ್ಲಿ ಜನಪದರು ನೋಡ್ತಾ ಇದ್ರು. ಇನ್ನು ನೆಕ್ಸ್ಟು ಇಲ್ಲಿಗೆ ಏನಾಗ್ತದ, ಈ ಒಂದು ಕನ್ನಡತನ ಅನ್ನುವಂಥದ್ದು ಮುಗಿತದ. ಬಡತನ ಮತ್ತು ಕನ್ನಡತನ ರಾಗಿ ಜೊತೆಗೆ ಹೆಂಗೆ ನಮಗೆ ಏನಾಗಿದಾವ
ಹೊಂದಾಣಿಕೆ ಆಗಿದ್ದಾವೆ ಅನ್ನುವಂಥದ್ದು ಹೇಳಿದರು. ನಂತರ ಇನ್ನು ರಾಗಿ ಮುದ್ದೆನ ಹೇಗೆ ಮಾಡೋದು, ಯಾವ ಥರ ಮಾಡಬೇಕಾಗುತ್ತೆ ಅನ್ನುವಂಥದ್ದು, ಅದೇನು ಸುಲಭ ಅಲ್ಲ, ಏನು ದೊಡ್ಡದು ಮುದ್ದೆ ಮಾಡೋದು ಅನ್ಕೊಳ್ಳ, ಎಲ್ಲದಕ್ಕೂ ಏನು ಬೇಕಾಗುತ್ತಾ ಕೌಶಲ್ಯ ಅನ್ನುವಂಥದ್ದು ಬೇಕಾಗ್ತದೆ ಅನ್ನುವಂಥದ್ದು. ಅಂದ ಹಾಗೆ ರಾಗಿ ಮುದ್ದೆಯ ಆಕಾರ ಗಮನಿಸಿದ್ದೀರಾ? ಆ ಗೋಳಾಕಾರ ನಮ್ಮ ಹಿರಿಕರಿಗೆ ಹೊಳೆದಿದ್ದಾದರೂ ಹೇಗೂ? ಆ ಗೋಳದ ಹಿಂದೆ ಭೂಗೋಳವಿದೆಯಾ, ಬ್ರಹ್ಮಾಂಡದ ತತ್ವವಿದೆಯಾ? ಇರಬಹುದೇನೋ. ಏನಿಲ್ಲದಿದ್ದರೂ ಒಂದು ಕಲಾತ್ಮಕತೆಯಂತೂ ಇದ್ದೇ ಇದೆ. ಕುದಿಯುವ ನೀರಿಗೆ ರಾಗಿ ಹಿಟ್ಟು ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನು ಉಂಡೆಗಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭದ್ದಾಗಿ ಕಂಡರೂ ಅದು ಅನುಭವವನ್ನು ಬೇಡುವ ಕೆಲಸ. ಗಂಟಾಗದಂತೆ ಪೆಡಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು. ಹವೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೂ ಕೌಶಲ್ಯ ಇರಬೇಕು. ನಮ್ಮ ತಾತನ ದೊಡ್ಡಿಯಂಥ ಮನೆಯಲ್ಲಿ 10 ಮಂದಿಗೆ ದೊಡ್ಡ ಬಾನಿಯಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳ ಕಥೆಯನ್ನು ಅಮ್ಮನ ಬಾಯಲ್ಲೇ ಕೇಳಬೇಕು. ದೇಹದ ಶಕ್ತಿಯಷ್ಟನ್ನು ಕ್ರೋಢೀಕರಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆಯ ಹೆಸರನ್ನು ತೊಳಸುವುದು ಬಲು ಕಷ್ಟದ ಕೆಲಸ. ಕೆಲವೊಮ್ಮೆ ಕೈಯ ಶಕ್ತಿ ಹೆಚ್ಚಾಗಿಯೋ ಅಥವಾ ಮಡಕೆ ಹಳತಾಗಿಯೋ ಕೋಲು ಬಾನಿಯ ತಳ ಛೇದಿಸಿ ಹೆಸರೆಲ್ಲ ಒಲೆಯ ಪಾಲಾಗಿ ಬಿಡುವುದು. ಆಗ ಹಿಟ್ಟಿನ ಕೋಲಲ್ಲೇ ಮಗಳ ಅಟ್ಟಾಡಿಸುವ ಅಜ್ಜಿಯ ಸಿಟ್ಟು ಕೇವಲ ಬರಿಯ ನೆನಪುಗಳಲ್ಲ, ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು. ಇವೆಲ್ಲ ಸುಮ್ಮನೆ ಈಗ ಕತೆ ಅನ್ನಿಸ್ಕೋಬೋದು, ಆದರೆ ಹಿಂದಿನ ಕಾಲದೊಳಗೆ ಏನಾಗಿದ್ವಪ್ಪ ಅಂದ್ರೆ ಅದೇ ಜೀವನ ಆಗಿತ್ತು ಅನ್ನುವಂಥ. ಅದಕ್ಕೆ ಹೇಳಿದಾರೆ ಈ ರಾಗಿ ಮುದ್ದೆ ಹೆಂಗಿರ್ತದಪ್ಪ ಅಂದ್ರೆ ನೋಡಿ, ಆಕಾರ ಹೆಂಗೆ ಮಾಡಿದಾರ, ಗುಂಡಗ ಮಾಡಿದಾರ ಅನ್ನುವಂಥದ್ದು. ಉದ್ದಕ ಮಾಡಿಲ್ಲ, ಗುಂಡಗ. ಅದಕ್ಕೆ ಹೇಳಿದಾರ ರಾಗಿ ಮುದ್ದೆ ಆಕಾರ ಗಮನಿಸಿದ್ದಾರ, ಹೆಂಗದ ಅದು ದುಂಡಗದ. ಹಾಗಾದರೆ ಬ್ರಹ್ಮಾಂಡ ಹೆಂಗದ ಅಂತ ದುಂಡಗದ ಅನ್ನುವಂಥದ್ದು ಹೇಳ್ತಿದಾರಲ್ಲ, ಆ ಬ್ರಹ್ಮಾಂಡದ ತತ್ವ ಏನಾದರೂ ಹಿರಿಕರಿಗೆ ಗೊತ್ತಿತ್ತಾ ಅನ್ನುವಂಥ ವಿಚಾರವನ್ನು ಇಲ್ಲಿ ಕೇಳ್ತಿದ್ದಾರೆ. ಹಿರಿಕರಿಗೆ ಹೊಳೆದಿದ್ದಾದರೂ ಹೇಗೋ? ಆ ಗೋಳದ ಹಿಂದೆ ಭೂಗೋಳವಿದೆಯಾ? ಭೂಗೋಳ ಓದೋರಿಗೆ ಅಷ್ಟೇ ಗೊತ್ತಿರ್ತದೆ. ಹೆಂಗದ ಭೂಮಿ, ಹೆಂಗದ ದುಂಡಾಗ್ಯದ, ಮಣ್ಣಿನ ಪದರಗಳು ಎಷ್ಟವ, ಈ ಪದರಗಳಾದ ನಂತರ ಭೂಮಿ ಅಂತರಾಳದೊಳಗೆ ಏನದ, ಇವೆಲ್ಲ ಏನಾಗ್ತದೆ ಭೂಗೋಳ ಓದಿದ್ರೆ ಅಧ್ಯಯನ ಮಾಡಿದವ್ರಿಗೆ ಗೊತ್ತಿರ್ತದೆ. ಮತ್ತು ನಮ್ಮ ಹಿರಿಕರಿಗೂ ಆ ಒಂದು ಭೂಗೋಳದ ಅರಿವಿತ್ತ ಅನ್ನುವಂಥದ್ದು. ಇಲ್ಲ ಬ್ರಹ್ಮಾಂಡದ ತತ್ವ ಆದರೂ ಗೊತ್ತಿತ್ತ, ಇರಬಹುದೇನೋ, ಅದು ಏನೋ ಗೊತ್ತಿಲ್ಲ. ಅದೆಲ್ಲ ಗೊತ್ತಿದ್ದೋ ಮಾಡಿದಾರೆ, ಅದು ಗೊತ್ತಿಲ್ಲದೋ ಮಾಡಿದ್ದಾರೆ. ಆದ್ರೆ ಒಂದು ಕಲಾತ್ಮಕತೆ ಅಂತೂ ಇದ್ದದ. ಹಂಗೆ ಮುದ್ದೆ ಮಾಡೋಕೆ ಹಂಗೆ ಉಂಡೆ ಆಗೋದಿಲ್ಲ. ಅದು ಒಂದು ದುಂಡಾದಂಥ ಮುದ್ದೆ ಗುಂಡಾಗಬೇಕಪ್ಪ ಅಂದರೂ ಕೂಡ ಅದ್ರ ಹಿಂದೆ ಏನಿರ್ತದ, ಒಂದಿಷ್ಟು ಶ್ರಮ ಇರ್ತದ ಅನ್ನುವಂಥದ್ದು. ಏನಿಲ್ಲದಿದ್ದರೂ ಒಂದು ಕಲಾತ್ಮಕತೆ ಅಂತೂ ಇದ್ದೇ ಇದೆ. ಕುದಿಯುವ ನೀರಿಗೆ ಹಾಗೆ ರಾಗಿ ಮುದ್ದೆನ ಹೇಗೆ ಮಾಡೋದಪ್ಪ ಅಂದ್ರೆ ನೀರನ್ನು ಕುದಿಸಬೇಕು. ಈ ಕುದಿಯುವಂಥ ನೀರಿಗೆ ಏನಾಗಬೇಕಪ್ಪ ಅಂದ್ರೆ ಹದ ಅಂತಂದ್ರೆ ಇನ್ನೇನೋ ಹಿಟ್ಟು ಹಾಕಿ ಏನೋ ಹಸಿ ನೀರಿಗೆ ಹಾಕಿದ್ರೆ ಏನಾಗೋದಿಲ್ಲ, ಮುದ್ದೆ ಆಗೋದಿಲ್ಲ, ಉಂಡೆ ಆಗೋದಿಲ್ಲ. ಈ ಕುದಿಯುವ ನೀರಕ್ಕೆ ಪಾಕಕ್ಕೆ ಬಂದಂಥ ಮಿಶ್ರಣವನ್ನು ಕುದಿಯುವ ನೀರಿಗೆ ಏನು ಮಾಡಬೇಕು, ಹಿಟ್ಟನ್ನು ಹಾಕಿ ತಿರುಗಿಸಬೇಕು. ತಿರುಗಿಸಿದ ನಂತರ 1 ತಾಸು 2 ತಾಸು ಬಿಟ್ಟ ನಂತರ ಏನು ಮಾಡೋಕ್ಕಾಗೋದಿಲ್ಲ, ಉಂಡೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆಗನೇ ಏನು ಮಾಡಬೇಕು, ಬಿಸಿ ಇದ್ದಾಗ ಪಾಕಕ್ಕೆ ಬಂದಂತ ಬಿಸಿ ಇದ್ದಾಗ ಏನು ಮಾಡಬೇಕು, ಕೈಗೆ ನೀರು ಹಾಕ್ಕೊಂಡು ಆ ಉಂಡೆಯನ್ನು ಏನು ಮಾಡಬೇಕು, ಮಾಡಿ ತೆಗೆದಿಡಬೇಕಾಗುತ್ತೆ. ಏನು ದೊಡ್ಡದಲ್ಲ ಅಂತ ಮೇಲ್ನೋಟಕ್ಕೆ ಸುಮ್ಮನೆ ಯಾರೋ ನಿಂತು ನೋಡುವಂಥವ್ರಿಗೆ ಸುಲಭ ಅನಿಸಿರಬೇಕು. ಆದರೆ ಅದನ್ನು ಮಾಡುವಂಥವ್ರಿಗೆ ಏನಿರಬೇಕಪ್ಪ ಅಂದ್ರೆ ಅದರದ್ದು ಅನುಭವ, ಯಾವಾಗ ಹಿಟ್ಟು ಹಾಕಬೇಕು, ಯಾವಾಗ ಅದನ್ನು ತಿರುಗಿಸಬೇಕು, ನಂತರ ಯಾವಾಗ ಉಂಡೆಯನ್ನು ಕಟ್ಟಿ ತೆಗಿಬೇಕು ಅನ್ನುವಂಥದ್ದು ಅವ್ರಿಗೆ ಅನುಭವ ಇರಬೇಕು. ಗಂಟಾಗದಂತೆ ಪೆಡಸಾಗಂತೆ ಅನುಭವ ಇರಲಿಲ್ಲಪ್ಪ ಅಂದ್ರೆ ಏನಾಗ್ತದೆ, ಹೆಂಗೋ ಹಿಟ್ಟು ಹಾಕಿ ಹೆಂಗೋ ತಿರುಗಿಸ್ಕೋದೇವಪ್ಪ ಅಂದ್ರೆ ಎಲ್ಲವೂ ಏನಾಗ್ಬಿಡ್ತದೆ, ಗಂಟಾಗಿಬಿಡ್ತದೆ. ಹಿಟ್ಟು ಒಳಗೆಲ್ಲ ಉಳ್ಕೊತದ, ಮೇಲಷ್ಟೇ ಏನಾಗ್ತದೆ ಮುದ್ದೆ ಥರ ಕಾಣ್ತಿರ್ತದೆ, ತಿನ್ಲಿಕ್ಕೆ ಬರೋದಿಲ್ಲ. ಪೆಡಸಾಗದಂತೆ ಹಸಿ ಬಿಸಿಯಾಗಿ ಉಳ್ಕೊಂಡ್ಬಿಟ್ಟಿರ್ತದೆ. ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು. ಪಳಗಿದ ಅಂತಂದ್ರೆ ಹೆಚ್ಚು ಕಮ್ಮಿ ಮಾಡಿ ಅದರದ್ದು ಏನಿರಬೇಕು, ಅನುಭವ ಇರುವಂಥ ಕೈಗಳನ್ನು ಬಯಸ್ತದೆ. ಹಬೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೂ ಕೌಶಲ್ಯ ಇರಬೇಕು. ಹಬೆಯಾಡುವ ಅಂದ್ರೆ ಇನ್ನೂ ಬಿಸಿ ಹವೆ ತುಂಬಿಕೊಂಡಿರ್ತದೆ. ಆವಾಗ ತಣ್ಣೀರೊಳಗೆ ಕೈ ಎದ್ದು ಏನು ಮಾಡಬೇಕಪ್ಪ ಅಂದ್ರೆ ಅದನ್ನು ಸ್ವಲ್ಪ ತೆಗೆದುಕೊಂಡು ಮುದ್ದೆ ಉಂಡನ್ನು ಮಾಡಿ ಇಡಬೇಕು. ನಮ್ಮ ತಾತನ ದೊಡ್ಡಿ ಅಂತ ಮನೆಯಲ್ಲಿ 10 ಮಂದಿಗೆ ದೊಡ್ಡ ಬಾನಿಲೇ ಮುದ್ದೆ ಮಾಡುತ್ತಿದ್ದರು. ಅವರ ಅಜ್ಜ, ಇವ್ರ ತಾಯಿ, ಲೇಖಕರ ತಾಯಿಯ ತವರು ಮನೆಯೊಳಗೆ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಭಾಳ ಜನ ಅವಾಗೆಲ್ಲ ಏನು ಅವಿಭಕ್ತ ಕುಟುಂಬಗಳು, ಭಾಳ ಜನ ಇರುವಂಥದ್ದು. ಹಾಗಾಗಿ ದೊಡ್ಡ ಒಂದು ಏನು ಮಾಡ್ತಿದ್ರು, ಮಡಿಕೆನೇ ಇಡ್ತಿದ್ರು. ಅಂಥ ಮಡಿಕೆ ಒಳಗೆ ಭಾಳ ಸ್ವಲ್ಪ ಆದ್ರೆ ಮುದ್ದೆ ತಿರುಗಿಸು ಸುಲಭ. ಆದ್ರೆ ಭಾಳ ಜನಕ್ಕೆ ಮುದ್ದೆ ಮಾಡಬೇಕಪ್ಪ ಅಂತಂದ್ರೆ ಭಾಳ ಕಷ್ಟ ಅನ್ನುವಂಥದ್ದು. ಹೀಗಾಗಿ ಅಂಥ ಒಂದು ಮುದ್ದೆಯನ್ನು ಮಾಡಲಿಕ್ಕೆ ನಮ್ಮ ತಾತನ ದೊಡ್ಡಿ ಅಂತ ದೊಡ್ಡ ಮನೆ ಅಂತ 10 ಮಂದಿಗೆ ದೊಡ್ಡ ಬಾನಿಲಿ ಮುದ್ದೆ ಮಾಡ್ತಿದ್ದ ದಿನಗಳ ಕಥೆಯನ್ನು ಅಮ್ಮನ ಬಾಯಲ್ಲೇ ಕೇಳಬೇಕು. ನೀವೆಲ್ಲ ಹೆಂಗೆ ಮಾಡ್ತಿದ್ರಮ್ಮ ಮುದ್ದೆನ ಅಂತ ಕೇಳಿದ್ರೆ ತಾಯಿ ಏನು ಮಾಡ್ತಾ ಅಂತಾರೆ, ಅದು ಒಂದು ಕಥೆನೇ ಹೇಳಿಬಿಡ್ತಾಳೆ. ದೇಹದ ಶಕ್ತಿಯನ್ನು ಕೂಡಿಗಳಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆ ಹೆಸರನ್ನು ಮತ್ತು ಭಾಳ ಜನಕ್ಕಪ್ಪ ಅಂದ್ರೆ
ದೊಡ್ಡ ಒಂದು ಮಡಿಕೆ ಇಡ್ತಿದ್ರು, ಭಾಳ ನೀರು ಹಾಕ್ತಿದ್ರು, ಭಾಳ ದೊಡ್ಡ ಒಂದು ಕೋಲ್ ತೊಗೊಂಡು ಏನು ಮಾಡಬೇಕು, ಹೆಸರು ಇಟ್ಟು ತಿರುಗಿಸುವಾಗ ಮತ್ತು ಒಂದೇ ಮಡಿಕೆ ಅಂದ್ಬಿಡ್ಲಿಕ್ಕನ ಭಾಳ ದಿವಸ ಏನು ಸುಟ್ಟು ತಳ ಏನಾದರೂ ಭಾಳ ದಿವಸ ಆಗಿತ್ತಪ್ಪ ಅಂತಂದ್ರೆ ಈ ಕೋಲ್ ತೊಗೊಂಡು ತಿರುಗಿಸುವಾಗ ಏನಾಗ್ಬಿಡ್ತಿತ್ತು, ಆ ಕೋಲ್ ತಾಗಿನೋ ಅಥವಾ ಹಳ ತಾಗಿನೋ ಓಟು ಏನಾಗ್ಬಿಡ್ತಿತ್ತು, ಆ ಮಡಿಕೆ ಒಡೆದು ಎಲ್ಲ ಹಿಟ್ಟು ನೀರು ಎಲ್ಲ ಸೇರ್ಕೊಂಡು ಏನಾಗ್ಬಿಡ್ತದ, ಒಲೆ ಒಳಗೆ ಚೆಲ್ಲಿ ಹೋಗ್ಬಿಡ್ತದ. ಇನ್ನೊಂದ್ಸತಿ ಏನಾಗ್ತದೆ, ತಿರುಗಿಸುವಾಗ ಏನಾಗ್ಬಿಡ್ತದಪ್ಪ ಅಂತಂದ್ರೆ ಉಳ್ಳಿ ಹೋಗಿ ಅದು ಚೆಲ್ತದ. ಇಲ್ಲ ಅಂತಂದ್ರೆ ಏನಾಗ್ಬಿಡ್ತದ, ಗಂಟು ಆಗ್ತದೆ. ಹೀಗೆಲ್ಲ ಆದಾಗ ಅವ್ರ ತಾಯಿ ಕಲಿಯುವಾಗ, ಇನ್ನು ತವ್ರ ಮನೆಯೊಳಗೆ ಕಲಿಯುವಾಗ ಈ ಥರ ಆತಪ್ಪ ಅಂತಂದ್ರೆ ಏನು ಅಂತ ಹೇಳಿದಾರ, ಕಷ್ಟದ ಕೆಲಸ ಕೆಲವು ಕೈ ಶಕ್ತಿ ಹೆಚ್ಚಾಗಿವು, ಭಾಳ ಶಕ್ತಿ ಹಾಕಿ ಏನು ಮಾಡ್ತಾರಪ್ಪ ಅಂತ ತಿರ್ಗಿಸಕ್ಕೆ ಹೋಗಿನೂ ಒಡೆದು ಹೋಗ್ತಿತ್ತು. ಅಥವಾ ಮಡಿಕೆ ಹಳತಾಗಿವು ಅಂದ್ರೆ ಭಾಳ ದಿವಸದಾಗಿರೋ ಆದರೂ ಒಡೆದು ಹೋಗ್ತಿತ್ತು. ಕೋಲು ಬಾನೆ ತಳ ಚೇತಿಸಿ ಒಂದೊಂದ್ಸತಿ ಕೋಲು ಹೋಗಿ ತಳಕ್ಕೆ ಹೋಗಿ ಭಾಳ ಏನೋ ಬಡ್ದಿದ್ದರಿಂದ ಆದರೂ ಚಲ್ತಿತ್ತು. ಹೆಸರೆಲ್ಲ ಒಲೆಯ ಪಾಲು. ಹೆಸರು ಅಂತಂದ್ರೆ ಆ ನೀರೊಳಗೆ ಆಗಲೇ ಹಾಕಿಬಿಟ್ಟಿರ್ತಾರೆ ಹಿಟ್ಟನ್ನು, ಹಿಟ್ಟಿನ ಸಮೇತನ ನೀರು ಏನಾಗ್ತದೆ ಚೆಲ್ಲಿ ಹೋಗಿದ್ದರಿಂದ ಅದನ್ನು ಏನು ಮಾಡ್ತಿದ್ದು, ಭಾಳ ಸಿಟ್ಟು ಮಾಡ್ಕೋತಿದ್ಲು ಅವ್ರ ತಾಯಿ. ಯಾಕಂತಂದ್ರೆ ಏನು ಬರ್ಲಿಕ್ಕೆ ಅಷ್ಟೊತ್ತು ಒಂದು ಮುದ್ದೆನೂ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಏನು ಮಾಡೋಕ್ಕಂತ್ರಿ ಹೆಸರೆಲ್ಲ ಒಲೆ ಪಾಲಾಗಿ ಬಿಡೋದು. ಆಗ ಹಿಟ್ಟಿನ ಕೋಲೆಲ್ಲ ಮಗಳ ಅಟ್ಟಾಡಿಸುವುದು ಅಂತಂದ್ರೆ ಅವಾಗ ಒಂದು ಮುದ್ದೆ ಮಾಡೋಕ್ಕೆ ಬರೋದಿಲ್ಲ ಅಂತಿಕೊಂಡು ಅವ್ರ ತಾಯಿ ಆ ಹಿಟ್ಟಿನ ಕೋಲ ತೊಗೊಂಡು ಏನು ಮಾಡ್ತಿದ್ರು, ಆ ಮಗಳನ್ನು ಹೊಡಿತಿದ್ರು ಅನ್ನುವಂಥದ್ದು. ಅಟ್ಟಾಡಿಸುವುದು ಅಜ್ಜಿ ಸಿಟ್ಟು ಕೇವಲ ಒಂದು ನೆನಪಲ್ಲ, ಇದು ಸುಮ್ಮನೆ ಹೇಳೋದಂಥದ್ದಲ್ಲ, ಇದು ನಿಜವಾಗ್ಲೂ ಆ ರೀತಿಯಾದಂಥ ಜೀವನವನ್ನು ದಾಟಿ ಬಂದಂಥವ್ರು ನಮ್ಮ ತಾಯಿ ಅನ್ನುವಂಥದ್ದನ್ನೇ ಸಂದು ಹೋದ ಜೀವನ ಶೈಲಿ. ಅಂದ್ರೆ ಆ ಥರ ಬದುಕೋದೇ ಒಂದು ಜೀವನ ಆಗಿತ್ತು ಆಗಿನ ಕಾಲಕ್ಕೆ ಅನ್ನುವಂಥದ್ದು. ಇನ್ನು ನಾಜೂಕು ಮತ್ತು ಮುದ್ದೆ ಮಾಡೋದಾದ್ರೆ ಯಾವ ಥರ ಮುದ್ದೆ ಮಾಡಬೇಕು, ಒಂದೇ ಥರನ ಮುದ್ದೆ ಅಂದರೆ ಏನು ದೊಡ್ಡದಲ್ಲ, ನೀರೊಳಗೆ ಹಿಟ್ಟು ಹಾಕೋದು, ಅದು ಒಂದೇ ಥರ ಅನ್ಕೋಬಾರ್ದು. ಅದರೊಳಗೂ ಏನದ ಅಂತ್ರಿ ಮತ್ತೆ ಬೇರೆ ಬೇರೆ ಥರದ ಮುದ್ದೆಯನ್ನು ಮಾಡಬಹುದು. ಇನ್ನು ನಾಜೂಕು ಮಂದಿಗೆ ಬಾಳೆಹಣ್ಣಿನಂಥ ಮೆತ್ತನೆ ಮುದ್ದೆ ಬೇಕು. ದುಡಿಯುವ ಜನಕ್ಕೆ ಮಾತ್ರ ಗೋಡೆಗಿಸಿದರೆ ಪುಟಿಯುವ ಚೆಂಡಿನಂಥ ಗಟ್ಟಿ ಮುದ್ದೆ ಇರಬೇಕು. ರಾಗಿಯಲ್ಲಿನ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪ ಬಿಡುಗಡೆಯಾಗುವುದರಿಂದ ಮುದ್ದೆ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಈ ಕಾರಣಕ್ಕೋ ಏನು ಶ್ರಮಿಕರಿಗೆ ರಾಗಿ ಮುದ್ದೆ ಊಟವೇ ಅಚ್ಚುಮೆಚ್ಚು. ನೋಡಿ ಹೇಳಿದರೆ 2 ಥರದ ಮುದ್ದೆಯನ್ನು ಮಾಡ್ತಾರೆ. ಇನ್ನು ನಾಜೂಕು ಮಂದಿಗೆ ಅಂತ, ನಾಜೂಕು ಅಂದರೆ ಏನೋ ಸ್ವಲ್ಪ ಶ್ರಮ ಕಡಿಮೆ, ದೈಹಿಕ ಶ್ರಮವನ್ನು ಕಡಿಮೆ ಮಾಡ್ತಾರಪ್ಪ ಅಂಥವ್ರಿಗೆ ಏನಪ್ಪ ಅಂತಾರೆ ಗಟ್ಟಿಯಾದಂಥ ಮುದ್ದೆಯನ್ನು ಉಣ್ಣೋದಿಲ್ಲ, ಸ್ವಲ್ಪ ಮೆತ್ತಗಿರಬೇಕು ಅಂಥ ಮುದ್ದೆ ಮೆತ್ತಗೆ ಬಾಳೆಹಣ್ಣಿನಂತ ಅಂದ್ರೆ ನಮ್ಮ ಒಂದು ಸ್ವಲ್ಪ ಮೃದು ಇರಬೇಕು ಅಂಥ ಮುದ್ದೆಯನ್ನು ಅವ್ರು ಬೇಡ್ತಾರೆ. ಇನ್ನು ಶ್ರಮಿಕರು ಏನು ದೈಹಿಕ ಶ್ರಮ ಜೀವಿಗಳು ಇರ್ತಾರೆ, ಮೈಕೈ ಎಲ್ಲ ಅದು ಬಗ್ಗಿಸಿ ದುಡಿಯುವಂಥವ್ರು ಏನಿರ್ತಾರಲ್ಲ ಅಂಥವ್ರಿಗೆ ಎಂಥದ್ದು ಬೇಕಪ್ಪ ಅಂತಾರೆ ಭಾಳ ಗಟ್ಟಿ ಇರಬೇಕು. ಅದಕ್ಕೆ ಹೇಳಿದಾರೆ ಲೇಖಕರ ಗೋಡೆಗೆ ಎಸತರ ಪುಟದು ಬರಬೇಕು, ಆ ಥರದ ಗಟ್ಟಿಯಾಗಿರಬೇಕು ಅನ್ನುವಂಥದ್ದು. ಅಂಥ ಒಂದು ಏನು ಮಾಡ್ತಾರಪ್ಪ ಅಂತಾರೆ ಮುದ್ದೆಯನ್ನು ಬಯಸ್ತಾರೆ ಅವರು. ಅದು ಜೊತೆಗೆ ಏನಂತಂದ್ರೆ ಶ್ರಮಿಕರು ಯಾಕಂತ ಮುದ್ದೆನೂ ಉಣ್ತಾರಪ್ಪ ಅಂದ್ರೆ ರಾಗಿಲಿನ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪ ಬಿಡುಗಡೆ ಆಗ್ತದೆ. ಸ್ವಲ್ಪ ಏನಾಗ್ತದಪ್ಪ ಅಂತಂದ್ರೆ ಬಿಡುಗಡೆ ಆಗೋದ್ರಿಂದ ಅದು ಬಿಡುಗಡೆ ಆದ ನಂತರ ಹಸಿವು ಏನಾಗ್ತದಪ್ಪ ಅಂದ್ರೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ತದೆ. ಹಸಿವಾಗದೇ ಏನಾಗ್ತದಪ್ಪ ಅಂದ್ರೆ ತೆಗೆದುಕೊಳ್ತದೆ ಅನ್ನುವಂಥದ್ದು. ಬಿಡುಗಡೆ ಆಗೋದ್ರಿಂದ ಮುದ್ದೆ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ತದೆ. ಈ ಕಾರಣಕ್ಕೂ ಏನೋ ಶ್ರಮಿಕರು ರಾಗಿ ಮುದ್ದೆ ಊಟವೇ ಅಚ್ಚುಮೆಚ್ಚು. ಅವರಿಗೆ ಅದಕ್ಕೋಸ್ಕರ ಏನಪ್ಪ ಅಂದರೆ ಶ್ರಮಿಕರಿಗೆ ಗಟ್ಟಿ ಮುದ್ದೆಯನ್ನು ಊಟ ಮಾಡುವಂಥದ್ದನ್ನು ಆಯ್ಕೆ ಮಾಡ್ಕೋತಾರೆ ಅನ್ನುವಂಥದ್ದು. ಹೀಗಾಗಿ ಮುದ್ದೆಯಲ್ಲೂ ಕೂಡ ಏನು ಮಾಡ್ಬೋದು, ನಾವು ಮೆತ್ತನೆ ಒಂದು ಸ್ವಲ್ಪ ಮೃದುವಾದ ಮುದ್ದೆಯನ್ನು ಮಾಡ್ಬೋದು, ಇನ್ನಷ್ಟು ಗಟ್ಟಿ ಮುದ್ದೆಯನ್ನು ಮಾಡಬಹುದು. ಇನ್ನು ಪುಟಿಯುವ ಚೆಂಡಿನಂಥ ಮುದ್ದೆ ಎಂದೇನಲ್ಲ, ಅಂತಹ ಮುದ್ದೆಗೆ ಇಂಗ್ಲೀಷ್ನಲ್ಲಿ ರಾಗಿ ಬಾಲ್ ಎನ್ನುತ್ತಾರೆ. ಇದೊಂದು ಸ್ವಾರಸ್ಯಕರ ಸಂಗತಿ. ಜರ್ಮನಿಯಲ್ಲಿ ವಿಶ್ವ ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದ ದಿನಗಳು 2006ನೇ ಇಸ್ವಿಯಲ್ಲಿ ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ಕ್ರೀಡಾಂಗಣದ ಕಚೇರಿಯಲ್ಲಿ ಕ್ಯಾಂಟೀನ್ನಲ್ಲಿ ವಾರಕ್ಕೆ 2 ದಿನ ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತು. ಕ್ಯಾಂಟೀನಿನ ಮೆನು ಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್ ಎನ್ನುವ ಹೆಸರು ಸೇರ್ಪಡೆಯಾಗಿತ್ತು. ಈ ಬಾಲ್ಗಳನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೇರು. ಇಡೀ ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುವ ಚೆನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮೆಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತಂತೆ. ಒಟ್ಟಾರೆ ಮುದ್ದೆ ಗಟ್ಟಿತನಕ್ಕೆ ಹೆಸರಾದುದು. ಹಿಟ್ಟು ತಿಂದಂ ಜಟ್ಟಿಯಾಗು, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಎನ್ನುವ ಅನುಭವದ ಮಾತುಗಳು ಈ ಗಟ್ಟಿತನವನ್ನೇ ಸಾರಿ ಹೇಳುತ್ತವೆ. ಒಂದು ರೀತಿ ಒಂದೊಂದು ಜನಾಂಗ, ಒಂದೊಂದು ಪ್ರಾದೇಶಿಕ ಜನರ ಆಹಾರ ಪದ್ಧತಿಗಳು ಬೇರೆ, ಅಥವಾ ಇನ್ನೊಂದು ಪ್ರಾದೇಶಿಕತೆಗೆ ಹೋದಾಗ ಅಲ್ಲಿ ಮತ್ತು ಅದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗಂತೂ ಸಂಪೂರ್ಣವಾಗಿ ಏನಾಗ್ತದೆ, ಆಹಾರ ಪದ್ಧತಿ ಬದಲಾವಣೆ ಆಗ್ತದೆ. ಹೀಗಾಗಿ ಇಲ್ಲಿ ವಿಶ್ವ ಫುಟ್ಬಾಲ್ ಪಂದ್ಯಾವಳಿ ನಡೆದಾಗ ಏನಾಗ್ತದೆ, ಈ ಜರ್ಮನಿಗೆ ಹೋದಾಗ ಇಲ್ಲಿಂದ ಹೋಗಿದ್ದಾರಲ್ಲ, ಕನ್ನಡಿಗರು ಕೂಡ ಹೋಗಿದ್ದಾರಲ್ಲ, ಅದಕ್ಕೆ ಅಲ್ಲಿ ಏನಾಗ್ತದಪ್ಪ ಅಂದರೆ ಬೇರೆ ಬೇರೆ ಥರದ್ದು ಎಲ್ಲ ಮಾಡುವಾಗ ಇವ್ರಿಗೆ ಮುದ್ದೆ ತಿನ್ನೋರಿಗೆ, ಈಗ ಉತ್ತರ ಕರ್ನಾಟಕದವರಪ್ಪ ಅಂದ್ರೆ ರೊಟ್ಟಿ ತಿನ್ನಲಿಲ್ಲ ಅಂದ್ರೆ ಆಗಿ ಬರೋದಿಲ್ಲ. ಅದಕ್ಕೆ ಮುದ್ದೆ ತಿನ್ನೋರಿಗೆ ಒಂದಿಲ್ಲ ಒಂದು ದಿವಸ ಮುದ್ದೆ ಬೇಕನ್ನುವಂಥದ್ದು. ಹೀಗಾಗಿ ಅವರು ಒಂದಿಷ್ಟು ದಿವಸದಾಗ ಅಲ್ಲಿ ಕ್ಯಾಂಟೀನವರಿಗೆ ಬೇಡಿಕೆಯನ್ನು ಇಟ್ಟರು, ಇಲ್ಲ ಎಲ್ಲ ಥರದ ಹೆಂಗೆ ಮಾಡ್ತೀರಾ ಅದೇ ಥರ ನಮಗೂ ಏನು ಮಾಡಬೇಕು, ವಾರದೊಳಗೆ 1 ದಿವಸ 2 ದಿವಸ ನಮ್ಗೆ ರಾಗಿ ಮುದ್ದೆಯನ್ನು ಮಾಡ್ರಂದಾಗ
ಆಯಿತು ಅಂತ ಏನು ಮಾಡ್ತಾರೆ, ಒಪ್ಕೊಂಡಾಗ ಅಲ್ಲೇನು ಹೇಳಿದ್ರಂತ ರಾಗಿ ಬಾಲ್ ಅಂತ ಹೆಸರಿಟ್ಟಿದ್ರು ಅದಕ್ಕೆ. ರಾಗಿ ಮುದ್ದೆಗೆ ರಾಗಿ ಬಾಲ್ ಇಂಗ್ಲೀಷ್ನೊಳಗೆ ಅಂತಂದು. ಒಂದು ದಿವ್ಸಕ್ಕೆ ಒಂದೇ ಮಾಡೋದು ಕ್ಯಾಂಟೀನ್ ಒಳಗೆ, ನಾನಾ ಥರದ ತಿಂಡಿಗಳನ್ನು ಮಾಡೋದಿಲ್ಲ. ಇಲ್ಲಿ ರಾಗಿ ಒಂದು ವಾರದಾಗ ಒಂದು ದಿವಸ ಏನಂತಪ್ಪ ಅಂತಂದ್ರೆ ರಾಗಿ ಮುದ್ದೆನೇ ಮಾಡೋದು. ಎಲ್ಲರೂ ರಾಗಿ ಮುದ್ದೆನೇ ತಿನ್ನಬೇಕು. ರಾಗಿ ಮುದ್ದೆ ಅಂದ್ರೆ ಹೋಟೆಲ್ನೊಳಗೆ ಚಿಕ್ಕ ಚಿಕ್ಕದಾಗಿ ಮುದ್ದೆ ಉಂಡೆ ಮಾಡಿದ್ರು. ಆ ಮುದ್ದೆ ಉಂಡೆನ ಇಟ್ಕೊಂಡು ತಿನ್ನುವಾಗ ಚಮಚಲ್ಲಿ ತಿನ್ನಾಕತ್ರು. ಈ ರಾಗಿ ಮುದ್ದೆನ ಚಮಚಲ್ಲಿ ತಿನ್ನಾಕತ್ರು. ಇಲ್ಲಿ ಹುಡುಗರು ನೋಡಿದವರು ಅವರೆಲ್ಲ ಚಮಚಲ್ಲಿ ಯಾಕೆ ತಿಂತಾರೆ ರಾಗಿ ಮುದ್ದೆನ ಅಂತಂದ್ಲೆ, ಇಲ್ಲ ಈಗೇನು ಇದನ್ನು ಕೈಯೊಳಗೆ ತಿನ್ಬೇಕಪ್ಪ ಅಂತಂದ್ರೆ ಆ ಬಾಯೊಳಗೆ ಇಟ್ಕೊಂಡು ತೆಗಿಯೊಳಗೆ ಏನಾಗ್ಬಿಡ್ತದ, ತುಟಿಗೆ ಹಚ್ಕೊಂಡಂಥದ್ದು ಏನಾಗ್ತದೆ, ಲಿಪ್ಸ್ಟಿಕ್ ಏನಾಗ್ಬಿಡ್ತದ, ಅವ್ರದ್ದು ಹೋಗಿಬಿಡ್ತದೆ. ಅದಕ್ಕೋಸ್ಕರ ಅವ್ರು ಚಮಚಲ್ಲಿ ತಿಂತಾರ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿದಾಗ ಈ ಹುಡುಗರೆಲ್ಲ ಏನು ಮಾಡಕತ್ತರ, ಸಣ್ಣ ಸಣ್ಣ ಮುದ್ದೆಗುಂಡು ಇದ್ನಲ್ಲ ಆ ಮುದ್ದೆಗುಂಡನೇ ಎತ್ತಿ ತಿನ್ನಾಕತ್ರು. ಇದನ್ನು ನೋಡಿದಂಥ ಹುಡುಗಿಯರು ಗುಂಪಿನೊಳಗೆ ಏನು ಮಾಡ್ತಾರೆ, ಏನಪ್ಪ ಮುದ್ದೆಗುಂಡನೇ ಎತ್ತಿ ತಿನ್ಲಿಕ್ಕತ್ತಿದ್ದಾರಲ್ಲ ಅನ್ನುವಂಥದ್ದು. ಅದಕ್ಕೆ ಅವರನ್ನು ನೋಡಿ ಇವರನ್ನು ನೋಡಿ ಅವ್ರು ಏನು ಮಾಡ್ತಿದ್ರು, ತಮಾಷೆಯನ್ನು ಮಾಡಿದಾಗ ಒಂದು ರೀತಿ ಅವ್ರಿಗೆ ಏನಾಗಿತ್ತು, ರಾಗಿ ಮುದ್ದೆ ಬಂದ ದಿವಸ, ರಾಗಿ ಮುದ್ದೆ ಉಣ್ಣುವಂಥ ಒಂದು ದಿನ ಬಂತಪ್ಪ ಅಂತಂದ್ರೆ ಈ ಕ್ಯಾಂಟೀನ್ ಅನ್ನುವಂಥದ್ದು ಒಂದು ಏನಾಗಿತ್ತು, ಅವರನ್ನು ನೋಡಿ ಇವರು ಹಾಸ್ಯ ಮಾಡಲಿಕ್ಕೆ ಒಂದು ರಂಗಸ್ಥಳವಾಗಿತ್ತು ಅನ್ನುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಏನಪ್ಪ ಅಂದರೆ ಹಿಟ್ಟಂ ತಿಂದಂ ಜಟ್ಟಿ ಆಗು. ಯಾರು ಮುದ್ದೇನು ಊಟ ಮಾಡ್ತಾರೆ, ರಾಗಿ ಮುದ್ದೇನು ಯಾರು ಊಟ ಮಾಡಿದ್ರೆ ಭಾಳ ಶಕ್ತಿವಂತರಾಗ್ತಾರೆ, ಪೈಲ್ವಾನ್ರಾಗ್ತಾರ ಅನ್ನುವಂಥದ್ದು. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅನ್ನೋ ಮಾತು ನೆನಪಾಗ್ತದೆ. ಯಾರು ಹಿಟ್ಟು ತಿಂತಾರೆ, ಹಿಟ್ಟು ಅಂದ್ರೆ ಹಿಟ್ಟ ತಿನ್ನುವಂಥದ್ದಲ್ಲ, ಹಿಟ್ಟು ಅಂದ್ರೆ ಮುದ್ದೆ, ರಾಗಿ ಮುದ್ದೆಯನ್ನು ಯಾರು ಊಟ ಮಾಡ್ತಾರೆ, ರಾಗಿ ಪದಾರ್ಥಗಳನ್ನ ಯಾರು ಸೇವನೆ ಮಾಡ್ತಾರೆ ಅವರು ಭಾಳ ಶಕ್ತಿವಂತರು, ಆರೋಗ್ಯವಂತರಾಗಿರ್ತಾರೆ. ಅವರು ಬೆಟ್ಟನಾದರೂ ಕಿತ್ತಿಡುವಷ್ಟು ಅವರಲ್ಲಿ ಶಕ್ತಿ ಇರ್ತದೆ ಅನ್ನುವಂಥ ವಿಚಾರವನ್ನು ಏನು ಮಾಡ್ತಾರೆ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಗಿ ಅನ್ನುವಂಥದ್ದು ಆರೋಗ್ಯಕರವಾದಂಥ ಮತ್ತು ನಮ್ಮ ದೇಹಕ್ಕೆ ಏನು ಮಾಡ್ತದಪ್ಪ ಅಂತಾರೆ ಶಕ್ತಿಯನ್ನು ನೀಡುವಂಥ ಒಂದು ಆಹಾರ ಪದಾರ್ಥ ಆಗ್ಯದ ಅನ್ನುವಂಥ ವಿಚಾರವನ್ನು ಇಲ್ಲಿ ಏನು ಮಾಡಿದ್ದಾರೆ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಪಾಠದೊಳಗೆ ಮುಂದಿನ ಭಾಗವನ್ನು ನೋಡೋಣ.